ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ. ನಮ್ಮ ಸಬ್ಸ್ಕ್ರೈಬರ್ಸಿಗೋಸ್ಕರ ಅವ್ರು ತುಂಬ ದಿನದಿಂದ ಕೇಳ್ತಾಯಿದ್ರು ಹಾಫ್ KG ವೆನಿಲಾ ಸ್ಪಾಂಜ್ ಮಾಡಿ ತೋರಿಸಿ ಅಂತ. ಸೊ ಅವರಿಗಾಗಿ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮೊದಲಿಗೆ ಮೈದಾ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾವು ತಗೊಳ್ಳೋಣ. ಅದಕ್ಕೆ ಅರ್ಧ ಕಪ್ಪಾಗಷ್ಟು ಮೈದಾ ತಗೋಬೇಕು. ಮೈದಾ ತಗೋಬೇಕಾದ್ರೆ ಈ ಮೆಥಡ್ ಫಾಲೋ ಮಾಡಬೇಕಂದ್ರೆ ಸ್ಪೂನಲ್ಲಿ ಈ ರೀತಿ ಒಂದೊಂದೇ ಸ್ಪೂನ್ ಹಾಕಿ ಮೆಷರ್ಮೆಂಟ್ ತಗೋಬೇಕು. ಸೊ ಈ ರೀತಿ ಆದಮೇಲೆ ಸ್ಪೂನಿನ ಬ್ಯಾಕ್ ಸೈಡಿಂದ ಈ ರೀತಿ ಲೆವೆಲ್ ಮಾಡ್ಕೋಬೇಕು. ಆವಾಗ ನಮಗೆ ಪರ್ಫೆಕ್ಟ್ ಮೆಷರ್ಮೆಂಟ್ ಸಿಗುತ್ತೆ ಮೈದಾ ತಗೋಬೇಕಾದ್ರೆ. ಸೊ ಮೈದಾ ಇನ್ನೊಂದು ತಗೋಬೇಕಾದ್ರೆ ಈ ರೀತಿ ಪ್ಯಾಕೆಟಲ್ಲಿ ಬರುತ್ತಲ್ಲ, ಆ ಮೈದಾ ತಗೊಳ್ಳಿ, ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ಸೊ ಇದನ್ನು ಒಂದು ಜರಡಿ ಇಟ್ಕೊಳ್ಳೋಣ. ಕರೆಕ್ಟ್ ಹಾಫ್ ಕಪ್ ಮೈದಾ ಅಳತೆ ಮಾಡಿಕೊಂಡು ಈ ರೀತಿ ಜರಡಿ ಇಟ್ಕೊಳ್ಳೋಣ. ಅದಾದಮೇಲೆ ಅರ್ಧ ಟೀ ಸ್ಪೂನಷ್ಟು, ಅಂದರೆ ಹಾಫ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ನಾನಿಲ್ಲಿ ವೀಕ್ಫೀಲ್ಡ್ದು ಬೇಕಿಂಗ್ ಪೌಡರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಬೇಕಿಂಗ್ ಪೌಡರ್ ತೊಗೋಬೇಕಾದ್ರೂ ಅಷ್ಟೇ ಮೇಲೆ ಲೆವೆಲ್ ಆಗಿರಬೇಕು, ಮೆಷರ್ಮೆಂಟ್ ಮಾಡ್ಕೋಬೇಕಾದ್ರೆ ಈ ರೀತಿ. ಸೊ ಬೇಕಿಂಗ್ ಪೌಡರ್ ತೊಗೊಳ್ಳಿ. ಅದಾದಮೇಲೆ ಬೇಕಿಂಗ್ ಸೋಡಾ ಹಾಫ್ ಟೀ ಸ್ಪೂನ್ ಅಂದರೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಳ್ಳಿ. ಇದು ಮೂರನ್ನು ನಾವು ಚೆನ್ನಾಗಿ ಜರಡಿ ಇಟ್ಕೊಳ್ಳೋಣ. ಒಂದು 2 ರಿಂದ 3 ಸರಿ ನೀವು ಜರಡಿ ಇಟ್ಕೊಳ್ಳಿ, ಆವಾಗ ಸ್ಮೂತಾಗಿ ಬರುತ್ತೆ. ಸೊ ಕೊನೆಯಲ್ಲಿ ಈ ರೀತಿ ಗಂಟೆಲ್ಲ ಇದ್ದರೆ ಈ ರೀತಿ ಸ್ಪೂನ್ ಸಹಾಯದಿಂದ ನೀವು ಇದನ್ನು ಜರಡಿ ಮಾಡ್ಕೋಬೋದು. ಸೊ 3 ಸರಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲಿ ಎಲ್ಲ ಸ್ಪೂನಲ್ಲೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಂದರೆ ಬೇಕಿಂಗ್ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿ ಆಯಿತು. ಅದಾದಮೇಲೆ ವೆಟ್ ಇಂಗ್ರೀಡಿಯೆಂಟ್ಸ್ಗೆ 2 ಮೊಟ್ಟೆ ತೊಗೋಬೇಕು. 2 ಮೊಟ್ಟೆ ಕಂಪ್ಲೀಟಾಗಿ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಫ್ರಿಜ್ಜಲ್ಲಿ ಇತ್ತು ಅಂದರೆ 2 ಗಂಟೆ ನೀವು ಮುಂಚೆನೇ ತೆಗೆದಿಟ್ಕೋಬೇಕು. ಅದಾದಮೇಲೆ ಬೌಲ್ ಏನು ತಗೊಳ್ತೀರಾ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ನೀರಿನಂಶ ಇತ್ತು ಅಂದರೆ ಅದನ್ನು ಸ್ವಲ್ಪ ಬಟ್ಟೆ ಸಹಾಯದಿಂದ ಒರೆಸ್ಬಿಟ್ಟು ತೊಗೊಳ್ಳಿ. ಅದಾದಮೇಲೆ ಇದಕ್ಕೆ ವೆನಿಲಾ ಎಸೆನ್ಸ್ ಎಷ್ಟು ತೊಗೋಬೇಕಂದ್ರೆ 1 ಟೀ ಸ್ಪೂನ್ ಸಾಕು. ಸೊ ನಿಮಗೆ ಎಗ್ ಸ್ಮೆಲ್ ಬರ್ತಾ ಇದೆ ಅಂದರೆ ನೀವು ಬೇಕಾದ್ರೆ 1.5 ಟೀ ಸ್ಪೂನ್ ತನಕ ನೀವು ತಗೋಬೋದು. ಸೊ ಇದು ವೆನಿಲಾ ಎಸೆನ್ಸ್ ಕೂಡ ಅಷ್ಟೇ ಫ್ರಿಜ್ಜಲ್ಲಿ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗಬೇಡಿ. ಅದಾದಮೇಲೆ ನೀವೇನು ವಿಸ್ಕ್ ತಗೊಳ್ತೀರಾ ಬೀಟರಿಗೆ, ಆ ವಿಸ್ಕಲ್ಲೂ ಅಷ್ಟೇ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ನಾವು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಬೀಟ್ ಮಾಡ್ಕೋಬೇಕಾದ್ರೆ ಅಷ್ಟೇ ಲೋ ಟು ಹೈ ಸ್ಪೀಡ್. ಮೊದಲೇದಾಗಿ ನೀವು ಬೀಟ್ ಮಾಡಬೇಕಾದ್ರೆ ಲೋ ಸ್ಪೀಡಲ್ಲಿ ಅಂದರೆ 1 ಸ್ಪೀಡಲ್ಲಿ ಇಟ್ಟು ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ. ಸೊ ಬೀಟ್ ಮಾಡ್ತಾ ಸ್ಪೀಡನ್ನ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನಾವು ಟೈಮರ್ ಇಟ್ಟೆ ನೀವು ಬೀಟ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ನಾನಿಲ್ಲಿ ಒಂದು 2 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಪೌಡರ್ ಮಾಡಿರೋಂಥ ಸಕ್ಕರೆನ ತಗೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಪುಡಿ ಮಾಡೇ ಹಾಕಿ ಸಕ್ಕರೆನ ಸ್ವಲ್ಪನೇ ಹಾಕಿ ಇದನ್ನು ಬೀಟ್ ಮಾಡ್ತಾ ಬನ್ನಿ. ಟೋಟಲ್ ನಾನಿಲ್ಲಿ ಒಂದು 5 to 6 ಮಿನಿಟ್ಸ್ ನಾನಿಲ್ಲಿ ಮೊಟ್ಟೆನ ಬೀಟ್ ಮಾಡ್ಕೊಂಡಿದ್ದೀನಿ. ಸೊ ಪೂರ್ತಿ ಫ್ಲಫಿಯಾಗಿ ಬರಲಿ. ಇವಾಗ ಏನು ಯೆಲ್ಲೋಯಿಶ್ ಆಗಿ ಕಾಣ್ತಾ ಇದೆ, ಅದು ಕಂಪ್ಲೀಟಾಗಿ ವೈಟಿಶ್ ಆಗಿ ಟರ್ನ್ ಆಗುತ್ತೆ. ಮುಂದೆ ನಾನು ತೋರಿಸ್ತೀನಿ, ಅಲ್ಲಿ ತನಕ ನೀವು ಇದನ್ನು ಬೀಟ್ ಮಾಡ್ಕೋಬೇಕು. ನಾನು ಸ್ಪೀಡ್ ಮಾಡಿದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ನೀವು ಎಷ್ಟು ಚೆನ್ನಾಗಿ ಎಗ್ನ ಬೀಟ್ ಮಾಡ್ಕೊಳ್ತೀರೋ ನಿಮ್ಮ ಕೇಕ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆಯೇ ಎಗ್ನ ಬೀಟ್ ಮಾಡಿದ್ರೆ ನಿಮಗೆ ಎಗ್ ಸ್ಮೆಲ್ ಏನಿದೆ ಅದು ಬರೋದಿಲ್ಲ. ಸೊ ಎಗ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ, ಕೇಕ್ ಎಗ್ ಸ್ಮೆಲ್ ಬರೋದಿಲ್ಲ. ನೋಡ್ಬೋದು ಕಲರ್ ಯಾವ ರೀತಿ ವೈಟಿಶ್ ಆಗಿ ಅಂದರೆ ಕ್ರೀಮಿ ಕಲರ್ ಆಗಿ ಬರುತ್ತೆ ಅಂತ. ಸೊ ಈ ವಿಡಿಯೋ ನೋಡೋದ್ರಿಂದ ಬಿಗಿನರ್ಸ್ ಕೂಡ ನೀವು ಈಸಿಯಾಗಿ ಮನೆಯಲ್ಲೇ ಕೇಕ್ ಮಾಡ್ಕೋಬೋದು. ಸೊ ಇನ್ನೊಂದು ವಿಷಯ ಏನಂದರೆ ಕೇಕ್ ಇಂಗ್ರೀಡಿಯೆಂಟ್ಸ್ ಯಾವುದೇ ಆಗಿರಲಿ ನೀವು ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ಬೀಟ್ ಆಯಿತು, ಎಗ್ ಬೀಟ್ ಆಗಿದೆ. ಇವಾಗ ನಾವು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಇಲ್ಲ ನೀವು ಬಟರ್ ಕೂಡ ಹಾಕ್ಕೋಬೋದು, ಮೆಲ್ಟ್ ಮಾಡಿ ಹಾಕ್ಕೊಳ್ಳಿ. ಅಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಸ್ಮೆಲ್ ಇರಬಾರ್ದು, ಅಂದರೆ ಫ್ರಾಗ್ರೆನ್ಸ್ ಯಾವುದೂ ಇರಬಾರ್ದು ಆಯಿಲಿಗೆ. ಸೊ ಆಯಿಲ್ ಹಾಕಾದ್ಮೇಲೆ ಇದನ್ನು ನೀವು ಲೋ ಸ್ಪೀಡಲ್ಲಿ ಇಟ್ಟು ಒಂದು 30 ಸೆಕೆಂಡ್ಸ್ ಬೀಟ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಬೀಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೇಕ್ ಹೆಂಗಿದೆ ಪೂರ್ತಿ ಕ್ರಿಸ್ಪಿ ಆಗಿಬಿಡುತ್ತೆ.
ಸೊ 30 ಸೆಕೆಂಡ್ ಬೀಟ್ ಮಾಡ್ಕೊಳ್ಳಿ ಸಾಕು. ಸೊ 30 ಸೆಕೆಂಡ್ಸ್ ಆಗಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್, ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು 2 ಬ್ಯಾಚ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಫಸ್ಟ್ ಹಾಕಿ ನೆಕ್ಸ್ಟ್ ಬಂದು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಟೋಟಲಿ 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ 1 ಬ್ಯಾಚ್ ಹಾಕಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟ್ ಉಳಿದಿತ್ತಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್, ಅದನ್ನು ಹಾಕಿ ಅಗೇನ್ 1 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲಿ 2 ಟೇಬಲ್ ಸ್ಪೂನ್. ಸೊ ಆಯಿಲ್ ಎಷ್ಟು ತಗೊಳ್ತೀರೋ ಹಾಲು ಕೂಡ ಅಷ್ಟೇ ತಗೋಬೇಕು. ಸೊ ಮೊದಲಿಗೆ ಈ ರೀತಿ ಹಾಗೆ ಮಿಕ್ಸ್ ಮಾಡಿ ನೆಕ್ಸ್ಟ್ ಬೀಟರಲ್ಲಿ ಸ್ವಲ್ಪ ಸ್ಪೀಡಲ್ಲಿ ಒಂದು 10 to 20 ಸೆಕೆಂಡ್ಸ್ ಬೀಟ್ ಮಾಡಿಕೊಂಡ್ರೆ ಸಾಕು. ನೀವು ಬಿಗಿನರ್ಸ್ ಆಗಿರೋ ಸ್ಪ್ಯಾಚುಲಾದಿಂದ ನೀವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿಕೊಂಡ್ರು ಸಾಕು. ಸೊ ನೆಕ್ಸ್ಟ್ ಬೀಟ್ ಮಾಡಿ ಆದಮೇಲೆ ಜಾಸ್ತಿ ಬೀಟ್ ಮಾಡೋದಕ್ಕೆ ಹೋಗಬೇಡಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಈ ರೀತಿ ಸ್ಪ್ಯಾಚುಲಾದಿಂದ ಅಥವಾ ಯಾವುದಾದ್ರೂ ಫೋರ್ಕಿಂದನೂ ನೀವು ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಯಾಕೆ ಮಾಡಬಾರ್ದು ಅಂತ ಹೇಳಿದರೆ ಏರ್ ಬಬಲ್ ಫಾರ್ಮ್ ಆಗಿ ಎಗ್ ಏನಾಗಿದೆ ಇನ್ಕ್ರೀಸ್ ಆಗಿರುತ್ತೆ, ಅದರ ಸೈಜ್ ಏನಾಗಿರುತ್ತೆ ಇನ್ಕ್ರೀಸ್ ಆಗಿರುತ್ತೆ. ನೀವು ಒಂದೇ ಸಲ ಮಿಕ್ಸ್ ಮಾಡಿಕೊಂಡ್ರೆ ಆ ಏರ್ ಬಬಲ್ಸ್ ಎಲ್ಲ ಒಡೆದೋಗಿ ಕೇಕ್ ಬ್ಯಾಟರ್ ಏನಿದೆ ಪೂರ್ತಿ ಹಾಳಾಗುತ್ತೆ. ಸೊ ಅದಕ್ಕೆ ಮಿಕ್ಸ್ ಮಾಡಬೇಡಿ ಅಂತ ಹೇಳೋದು. ನೆಕ್ಸ್ಟ್ ನಾನಿಲ್ಲಿ 6 ಇಂಚಿಂದು ಮೋಲ್ಡ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದ್ರ ಮೇಲೆ ಸ್ವಲ್ಪ ನಾನಿಲ್ಲಿ ಮೈದಾ ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬಟರ್ ಪೇಪರ್ ಇತ್ತು ಅಂದರೆ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಹಾಕಿ ಇದನ್ನು ನಾವು ಬ್ಯಾಟರ್ ಹಾಕ್ಕೊಳ್ಳೋಣ. ಆಲ್ರೆಡಿ ನಾನು ಒಂದು 5 ಮಿನಿಟ್ಸ್ ಒಂದು ಕಡಾಯಿನ ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ನೀವು ಎಗ್ ಬೀಟೆಲ್ಲ ಮಾಡಿ ಆದಮೇಲೆ ನೀವು ಪ್ಯಾನ್ನ ಇಟ್ಕೊಬಿಡಿ. ಸೊ ಇಲ್ಲಿ 5 ಮಿನಿಟ್ಸ್ ಪ್ರೀ ಹೀಟ್ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ. ನೆಕ್ಸ್ಟ್ ನಾವು ಕೇಕ್ ಮೋಲ್ಡ್ನ ಇಟ್ಟು ಲೋ ಫ್ಲೇಮಲ್ಲಿ ಒಂದು 40 ಮಿನಿಟ್ಸ್ ನಾವು ಬೇಕ್ ಮಾಡ್ಕೊಳ್ಳೋಣ. ಅಲ್ಲಿ ತನಕ ನೀವು ಇದನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ. ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಏನಾಗುತ್ತೆ, ಮಧ್ಯದಲ್ಲಿ ಈ ರೀತಿ ಕುತ್ಕೊಬಿಡುತ್ತೆ, ಮಧ್ಯದಲ್ಲಿ ಫುಲ್ ಕೆಳಗಡೆ ಕೂತ್ಬಿಡುತ್ತೆ, ಮೇಲೆ ಉಬ್ಬಿ ಬರೋದಿಲ್ಲ. ಸೊ ನೋಡ್ಬೋದು ಇಲ್ಲಿ 35 ಮಿನಿಟ್ಸ್ ಆಗಿದೆ ಕರೆಕ್ಟಾಗಿ. 35 ಮಿನಿಟ್ಸ್ ಆದಮೇಲೆ ನಾನು ಚೆಕ್ ಮಾಡಿ ನೋಡಿದ್ದೀನಿ. ಸೊ ಸ್ವಲ್ಪ ಬೇಕಾಗಬೇಕಿತ್ತು. ಅಗೇನ್ ಒಂದು 2 ಮಿನಿಟ್ಸ್ ಇಟ್ಟು ಇದನ್ನು ಬೇಕ್ ಮಾಡ್ಕೊಂಡಿದ್ದೀನಿ. ಬೇಕ್ ಮಾಡಿ ಆದಮೇಲೆ ಪೂರ್ತಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು, ಬಿಸಿನೇ ಇರಬಾರ್ದು. ಸೊ ತಣ್ಣಗಾದ್ಮೇಲೆ ಇದನ್ನು ನೀವು ಡಿಮೋಲ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ತನಕ ಇದನ್ನು ನೀವು ಏನಾದರೂ ಓಪನ್ ಮಾಡೋದಕ್ಕೆ ಇಲ್ಲ ತೆಗಿಯೋದಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಬರೋದಿಲ್ಲ. ಏನಾಗುತ್ತೆ ಅಲ್ಲಲ್ಲೇ ಕೂತ್ಕೊಬಿಡುತ್ತೆ ಅಥವಾ ಮೋಲ್ಡಿಂದ ಹೊರಗಡೆನೇ ಬರಲ್ಲ, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡ್ಬೋದು ಪೂರ್ತಿ ತಣ್ಣಗಾದ್ಮೇಲೆ ತೆಗೆದಿದ್ದೀನಿ ಎಷ್ಟು ಸಾಫ್ಟಾಗಿ ಒಂದು ವೆನಿಲಾ ಕೇಕ್ ಬಂದಿದೆ ಅಂತ ನೀವು ನೋಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗೇ ಬರುತ್ತೆ. ಕರೆಕ್ಟಾಗಿ ಮೆಥಡ್ ಫಾಲೋ ಮಾಡಿ. 1 ಟೈಮ್ ಹಾಳಾಗಿತ್ತು ಅಂದರೆ ನೆಕ್ಸ್ಟ್ ಟೈಮ್ ಅದು ಕರೆಕ್ಟಾಗಿ ಬಂದೇ ಬರುತ್ತೆ ನೀವು ಕೇಕ್ ಮಾಡಬೇಕಾದ್ರೆ. ಸೊ ಟ್ರೈ ಮಾಡಿ ನೋಡಿ, ಫೇಲ್ ಆಗೋದೇ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.